2011ರಲ್ಲಿ ಬಾಗೇಪಲ್ಲಿಯಲ್ಲಿ ಡಿವಿಜಿ ರಸ್ತೆ ಅಗಲೀಕರಣ ಆಗ್ತಾ ಇತ್ತು. ಅಗಲೀಕರಣದ ವೇಳೆ ಜಾಗ ಕಳೆದುಕೊಂಡಿದ್ದರು ಅಂಗಡಿ ಮಾಲೀಕರು. ಅಡಿಗೆ 240 ರೂಪಾಯಿ ಥರ ಪರಿಹಾರ ನೀಡಿತ್ತು ಸರ್ಕಾರ. ಆದರೆ ಅಡಿಗೆ 890 ರೂಪಾಯಿ ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಕೊಟ್ಟಿತ್ತು. ನ್ಯಾಯಾಲಯದ ಆದೇಶದಂತೆ ಪರಿಹಾರವನ್ನು ನೀಡಲಿಲ್ಲ ಚಿಕ್ಕಬಳ್ಳಾಪುರ ಎಸಿ. ಹಾಗಾಗಿ ಎಸಿ ಕಚೇರಿಗೆ ಬಂದವರು, ಇವರೆಲ್ಲ ದೂರುದಾರರು ಬಂದವರು, ಟೇಬಲ್ಲು, ಚೇರು, ಕಂಪ್ಯೂಟ್ರು, ಎಸಿ ಕೂತ್ಕೊಳ್ಳೋ ಚೇರ್ನೂ ಬಿಡಲಿಲ್ಲ, ಅದನ್ನು ಎತ್ಕೊಂಡು ಹೋಗಿದ್ದಾರೆ. ಚೇರೇ ಇಲ್ಲದೇ ಮಿಕ ಅಂತ ನೋಡ್ತಾ ಇದ್ರು ಎಸಿ. ಪಾಪ ಎಸಿಗೆ ಅವ್ರು ಈಗ ಬಂದಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಆ ಹುದ್ದೆಯಲ್ಲಿ ಹಿಂದೆ ಇದ್ದವರು ಇವರಿಗೆ ಪರಿಹಾರ ಕೊಟ್ಟಿಲ್ಲ. ಮತ್ತು ಇದು ನ್ಯಾಯಾಂಗ ನಿಂದನೆ ಆಗುತ್ತೆ. ಕೋರ್ಟು 890 ರೂಪಾಯಿ ಕೊಡಬೇಕು ಅಂತ ಹೇಳಿದ್ಮೇಲೆ ಕೊಡಬೇಕು. ಏನು ಕೋರ್ಟ್ ಆದೇಶ ಜನರಿಗೆ ಮಾತ್ರನಾ, ಇವ್ರಿಗಲ್ವಾ? ನ್ಯಾಯಾಲಯದ ಆದೇಶದ ಮೇರೆಗೆ ದೂರುದಾರರು ಇವತ್ತು ಈ ಕೆಲಸವನ್ನು ಮಾಡ್ತಾ ಇರೋದು. ನಾನು ಕೂಡ ಇವತ್ತು ಎಸಿ ಕಚೇರಿಯ ಮುಂಭಾಗ ಇದ್ದೀನಿ. ಚಿಕ್ಕಬಳ್ಳಾಪುರದ ಮಿನಿ ವಿಧಾನಸೌಧ ಅಂತೇಳಿ, ಮಿನಿ ವಿಧಾನಸೌಧದಲ್ಲಿ ಇವತ್ತು ತಹಶೀಲ್ದಾರ್ ಕಚೇರಿ ಇದೆ, ಎಸಿ ಅವರ ಕಚೇರಿ ಇದೆ. ಆ ಕಚೇರಿಗೆ ಬಂದಂತಹ 10ಕ್ಕೂ ಹೆಚ್ಚು ದೂರುದಾರರು ಇವತ್ತು ಎಸಿ ಅವರು ಕೂತಿದ್ದಂಥ ಚೇರ್ ಸಮೇತ ಎಸಿ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಎಷ್ಟು ಜನ ಇರ್ತಾರೆ, ಅವರ ಯಾವುದೇ ಒಂದು ಚೇರನ್ನು ಬಿಟ್ಟಿಲ್ಲ. ಎಲ್ಲ ಚೇರುಗಳನ್ನು ಕೂಡ ಈಗ ತೆಗೆದುಕೊಂಡು ಕೆಳಗಡೆ ಬಂದಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಒಂದು ರೀತಿ ಇವತ್ತು ಕೂರೋದಕ್ಕೆ ಚೇರ್ ಇಲ್ಲ. ಹಾಗಾಗಿ ಸಹಜವಾಗಿ ಕಚೇರಿಯಿಂದ ಹೊರಗಡೆ ಬಂದಿದೆ. ಇಡೀ ಕಚೇರಿ ಸಂಪೂರ್ಣವಾಗಿ ಖಾಲಿಯಾಗಿದೆ. ಅಧಿಕಾರಿಗಳು ಒಂದು ರೀತಿ ಇರುಸು ಮುರುಸಾಗಿದೆ. ಸರ್ಕಾರಿ ಅಧಿಕಾರಿಗಳಿಗೆ ಒಂದು ರೀತಿ ಸಾರ್ವಜನಿಕರ ಮುಂದೆ ಒಂದು ರೀತಿಯ ಅವಹೇಳನ ಆದಂಥ ರೀತಿಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು 2011ರಲ್ಲಿ ಬಾಗೇಪಲ್ಲಿಯಲ್ಲಿ ಮುಖ್ಯ ರಸ್ತೆಯನ್ನು ಅಗಲೀಕರಣ ಮಾಡ್ತಾರೆ. ಅದರ ಹೆಸರು ಡಿವಿಜಿ ರಸ್ತೆ ಅಂತೇಳಿ. ಅಗಲೀಕರಣ ಸಂದರ್ಭದಲ್ಲಿ ನೂರಾರು ಜನ ತಮ್ಮ ಜಾಗವನ್ನು ಕಳೆದುಕೊಳ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಎಸಿ ಅವರ ತೀರ್ಮಾನದಂತೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಡಿಗೆ 240 ರೂಪಾಯಿ ಅಂತೆ ಪರಿಹಾರದ ಹಣವನ್ನು ಕೊಟ್ಟಿರ್ತಾರೆ. ಹಾಗಾಗಿ ದೂರುದಾರರು ಏನಿರ್ತಾರೆ, ನಮಗೆ ಈ ಪರಿಹಾರದ ಹಣ ಸಾಕಾಗಲ್ಲ, ನಮಗೆ ಇನ್ನೂ ಹೆಚ್ಚುವರಿ ಬೇಕು ಅಂತೇಳಿ ನ್ಯಾಯಾಲಯದ ಬಾಗಿಲನ್ನು ತಟ್ಟಿರ್ತಾರೆ. ಹಾಗಾಗಿ ನ್ಯಾಯಾಲಯ ಸುದೀರ್ಘವಾದ ವಿಚಾರಣೆಯನ್ನು ಮಾಡಿ ಕಳೆದ 2 ತಿಂಗಳ ಹಿಂದ್ಗಡೆ ಒಂದು ಅಡಿಗೆ ನೀವು 890 ರೂಪಾಯಿ ಕಾಂಪೋಸಿಷನ್ನ ಕೊಡಿ ಅನ್ನೋಂಥ ಮಾಹಿತಿಯನ್ನು ಹೇಳುತ್ತೆ. ಹಾಗಾಗಿ ಆ ಆದೇಶವನ್ನು ಎಸಿ ಅವರಿಗೂ ಕೊಡುತ್ತೆ. ಆದರೆ ಈ ಆದೇಶವನ್ನು ಎಸಿ ಅವರು ತಿರಸ್ಕಾರ ಮಾಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ, ಪರಿಹಾರ ಕೊಡೋದಕ್ಕೆ ವಿಳಂಬ ಮಾಡ್ತಿದ್ದಾರೆ, ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ನ್ಯಾಯಾಲಯ ಸೀದಾ ದೂರುದಾರರೇನಿದ್ದು ನಿಮಗೆ ಪರಿಹಾರ ಕೊಡಲಿಲ್ಲ ಅನ್ನೋದಾದರೆ ಅವರ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಅನ್ನೋಂಥ ಆದೇಶವನ್ನು ಮಾಡಿತ್ತು. ಹಾಗಾಗಿ ಇವತ್ತು ದೂರುದಾರರು ಬಂದು ಇವತ್ತು ಜಪ್ತಿ ಮಾಡ್ತಾರೆ. ಇವತ್ತು ನಮ್ಮ ಜೊತೆ ಅವರೇ ಇದ್ರೆ ಅವ್ರನ್ನೇ ಮಾತಾಡ್ತಾರೆ. ಸರ್, ಯಾಕೆ ಈ ರೀತಿ ಪೀಠೋಪಕರಣಗಳನ್ನು ಜಪ್ತಿ ಮಾಡ್ತಾರೆ? ನಿಮಗೆ ಏನು ಅನ್ಯಾಯ ಆಗಿದೆ ಅಂತ? ನಮಗೆ ತುಂಬ ಮೋಸ ಮಾಡಿದೆ ಗೌರ್ಮೆಂಟು, ಆ ದುಡ್ಡು ಕೊಟ್ಟಿಲ್ಲ. ಅದ್ರ ಬಗ್ಗೆ ನಾವು ಗೌರ್ಮೆಂಟ್ ಅಪೀಲ್ ಹೋದ್ವಿ. ಸಿವಿಲ್ ಜಡ್ಜ್ ಕೋರ್ಟಲ್ಲಿ 890 ರೂಪಾಯಿ ಚದರಡಿಗೆ ಅವರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಮೇಲ್ಮನವಿ ಹಾಕಿದ್ದೀವಿ. ಈ 890 ರೂಪಾಯಿ ಕೊಟ್ಟಿರೋದ್ರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಎಕ್ಸಿಕ್ಯೂಷನ್ ಹಾಕಿದ್ದೀವಿ. ಆ ಎಕ್ಸಿಕ್ಯೂಷನಲ್ಲಿ ಅವರು ಅಟ್ಯಾಚ್ಮೆಂಟ್ ಆಫ್ ಮೂವಬಲ್ಸ್ ಕೊಟ್ಟಿದ್ದಾರೆ. ಇವ್ರು ಬಂದು ದುಡ್ಡು ಕಟ್ಟಲಿಲ್ಲ. ಆ ಕಾರಣಕ್ಕೆ ಅಟ್ಯಾಚ್ಮೆಂಟ್ ಆಫ್ ಮೂವಬಲ್ಸ್ ಹಾಕಿದ್ದಾರೆ. ಆ ಅಟ್ಯಾಚ್ಮೆಂಟ್ ಮೂವಬಲ್ಸ್ಗೆ ಇವತ್ತು ಬಂದು ಇದನ್ನೆಲ್ಲ ತೆಗೆದುಕೊಳ್ತಾ ಇದ್ದೀವಿ. ಎಸಿ ಅವ್ರನ್ನ ಮಾತನಾಡಿದ್ವಿ. ಎಸಿ ಅವರು PWD ಅವ್ರು ಕೊಡ್ತಾರೆ ಅಂತ ಹೇಳಿದ್ರು. ಇದಕ್ಕೂ PWDಗೂ ಸಂಬಂಧ ಇಲ್ಲ ಸರ್. ಇದರಲ್ಲಿರೋದು ಎಸಿ ಅವ್ರ ಬಗ್ಗೆನೇ ನಾವು ಕೇಸ್ ಹಾಕಿರೋದು.